ರವಿ ಅಣ್ಣ ಕ್ಯಾರೆಕ್ಟರ್ಸ್ ಅಲ್ಟಿಮೇಟ್. ಸೊ ಎಷ್ಟು ಐಪನ್ನ ಕ್ರಿಯೇಟ್ ಮಾಡಿರ್ತಾರೆ ರವಿ ಅಣ್ಣ ಅಂತಂದರೆ, ಆ ಊರಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆದರೂ ಒಳ್ಳೇದಾಗಲಿ ಕೆಟ್ಟದಾಗಲಿ ಅದೆಲ್ಲದಕ್ಕೂ ಕೂಡ ಸೊ ರವಿ ಅಣ್ಣ ಬೇಕು. ಸೊ ಮೇಯ್ನಾಗಿ ನನಗೆ ತುಂಬ ಇಂಪ್ರೆಸಿವ್ ಆಗಿದೆನಪ್ಪ ಅಂತಂದರೆ ಸೊ ರವಿ ಅಣ್ಣನ ಲವ್ ಸ್ಟೋರಿ. ಆದರೂ ಇನ್ನೊಂದು 2 ಸಾಂಗ್ ಇಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ. ಪಾಪ ಅಷ್ಟು ವರ್ಷ ಹುಡುಕಿ ಫೈನಲಿ ನಮ್ಮ ರವಿ ಅಣ್ಣನಿಗೂ ಕೂಡ ಸೊ ಮದುವೆ ಆಗೋಯ್ತು. ಅದೇ ಸೊ ಈ ಮೂವಿ ಖುಷಿಯಾಗಿರ್ತಕ್ಕಂಥ ನನಗೆ ವಿಷಯ. ಹಾಯ್ ನಮಸ್ಕಾರ, ನಾನೆಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ. ಸ್ನೇಹಿತರೆ, ಸುಲೋಚನಾ ಫ್ರಮ್ ಸೋಮೇಶ್ವರ. ಆ್ಯಂಡ್ ಅಗೇನ್ ಈ ಮೂವಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ರೀಸನ್ ಏನು? ಸೊ ಈ ಮೂವಿ ರೀಸೆಂಟಾಗಿ 100 crore ಕ್ಲಬ್ಗೆ ಸೇರಿದೆ. ನಮ್ಮ ಸ್ಯಾಂಡಲ್ವುಡ್ ಅಂತ ಬಂದಾಗ KGF ಸೀರೀಸ್ ಆಗಿರ್ಬೋದು, ಕಾಂತಾರ, ವಿಕ್ರಾಂತ್ ರೋಣ, 777 ಚಾರ್ಲಿ, ಕಾಟೇರ, ಜೇಮ್ಸ್, ಈ ಮೂವಿಗಳು ಆಗಿದ್ದಾದ ಮೇಲೆ ಸೊ 100 crore ಕ್ಲಬ್ಗೆ ಸೇರಿರ್ತಕ್ಕಂಥ ಮೂವಿ. ಸೊ ಈ ಮೂವಿ ಬಜೆಟ್ ರಾಜ್ ಬಿ ಶೆಟ್ಟಿ ಅವ್ರು ಹೇಳೋ ಪ್ರಕಾರ 5.8 CR ಅಂತ. ಸೊ ಬಜೆಟ್ ಕತೆ ಬಿಟ್ಟು ಸೊ ಮೂವಿ ಬಗ್ಗೆನೇ ಮಾತಾಡೋದಾದರೆ, ಸೊ ರೀಸೆಂಟಾಗಿ ರಿಲೀಸ್ ಆಗಿದ್ದ ಮೂವಿಗಳಲ್ಲಿ ಬೆಸ್ಟ್ ಮೂವಿ ಅಂತಲೇ ಹೇಳಬೇಕಾಗ್ತದೆ ಕಲೆಕ್ಷನ್ ವಿಚಾರದಲ್ಲಿ. ಮೇ ಬಿ ಇದಕ್ಕಿಂತ ಒಳ್ಳೆಯ ಮೂವಿಗಳು ಬಂದಿರ್ಬೋದು, ಆದರೆ ಕಲೆಕ್ಷನ್ ವಿಚಾರದಲ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೇಕಾಗ್ತದೆ. ಈ ಮೂವಿ ಬಗ್ಗೆ ನಾವು ಮಾತಾಡೋದಾದ್ರೆ ನೋಡ್ಕೊಳ್ಳಿ, ಸೊ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಪ್ರಮೋಷನ್ ಅನ್ನೋದು ನಾವು ನೋಡೇ ಇಲ್ಲ. ಆ್ಯಂಡ್ ಹಾಗೆ ಪ್ರಾಪರ್ ಆಗಿರ್ತಕ್ಕಂಥ ಬಜೆಟ್ ಅನ್ನೋದಿಲ್ಲ. ಸೊ ಮತ್ತು ಸ್ಟಾರ್ ಕಾಸ್ಟಿಂಗ್ ಇಲ್ಲ. ಆಲ್ಮೋಸ್ಟ್ ಇರ್ತಕ್ಕಂಥ ಒಂದು ಕಾಸ್ಟನ್ನೇ ಬಳಸ್ಕೊಂಡು ಎಂಥ ಮೂವಿ ಶೂಟ್ ಮಾಡಿದ್ದಾರೆ ಅಂತಂದರೆ ಕಂಪ್ಲೀಟಾಗಿ ಸಸ್ಪೆನ್ಸ್ ಆರರ್ ಥ್ರಿಲ್ಲರ್ ಮೂವಿ ಇದು. ಆ್ಯಂಡ್ ನಾವು ನೋಡ್ಬೋದು, ಆ್ಯಂಡ್ ಮೂವಿ ನಾವು ನೋಡೋಷ್ಟು ಕೂಡ ಏನಪ್ಪ ಅಂತಂದರೆ ಆ್ಯಂಡ್ ಸೊ ತುಂಬ ನಗ್ತಾ ಇರ್ತವೆ. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ. ಏನಪ್ಪ ಇನಿಷಿಯಲ್ ಸ್ಟೇಜಲ್ಲಿ ಕೆಲವೊಂದು ವರ್ಡ್ಸ್ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಬಟ್ ರಿಮೈನಿಂಗ್ ಸೊ ಮೂವಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಆ್ಯಂಡ್ ಮೂವಿ ನಮ್ಮ ಕನ್ನಡದಲ್ಲೇ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಸೊ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ. ಬಟ್ ಕಂಪೇರಿಂಗ್ ಟು ಮಲಯಾಳಂ, ತೆಲುಗಲ್ಲಿ ಮೂವಿ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇದೆ. ರೀಸನ್ ಏನು ಅಂತಂದರೆ, ಸೊ ನಮ್ಮ ಆಂಧ್ರದ ಜನ ಆಲ್ಮೋಸ್ಟ್ ಕನ್ನಡ ವರ್ಷನಲ್ಲಿ ಆಲ್ಮೋಸ್ಟ್ ಮೂವಿ ತುಂಬ ಜನ ನೋಡಿದರು. ಸೊ ರೀಸನಿಂದ ಕಂಪೇರಿಂಗ್ ಟು ಮಲಯಾಳಂ, ತೆಲುಗು ಕಲೆಕ್ಷನ್ ಸ್ವಲ್ಪ ಕಡಿಮೆ ಆಗಿರೋದಂತೂ ನಿಜ. ಸೊ ರಿಮೈನಿಂಗ್ ಈ ಮೂವಿ ಕೂಡ ಸೊ ಹಿಂದಿಗೂ ಡಬ್ ಆಗತಕ್ಕಂಥ ಒಂದು ಚಾನ್ಸಸ್ ಇದೆ. ಆ್ಯಂಡ್ ಸೊ ನಾನು ಹೇಳ್ತಾ ಇದ್ದೀನಲ್ವಾ, ಇದು ಯಾವ ಥರ ಅಂತಂದರೆ, ಈ 25 ನಾವು ನೋಡಿದಾಗ ಕೆಲವೊಂದು ಮೂವಿಗಳೇನಪ್ಪ ಅಂತಂದರೆ ಸಕ್ಸಸ್ ಆಗಿದ್ದು. ರಿಮೈನಿಂಗ್ ಆಲ್ಮೋಸ್ಟ್ ಕೆಲವೊಂದು ಮೂವಿಗಳು ಯಾವಾಗ ಬಂದವೋ ಯಾವಾಗ ಹೋದ್ವೋ ನನಗಂತೂ ಗೊತ್ತಾಯಿಲ್ಲ. ಆ್ಯಂಡ್ ನಾವು ಕೂಡ ಕೆಲವೊಂದು ಮೂವಿಗಳನ್ನು ಸೊ ಫಾಲೋ ಮಾಡ್ತಾ ಇರ್ತೀವಿ. ಅದರಲ್ಲಿ ಸೊ ಕೆಲವೊಂದು ಮೂವಿಗಳು ಏನಪ್ಪ ಅಂತಂದರೆ ಎಕ್ಕ ಆಗಿರ್ಬೋದು, ಸೊ ಆ್ಯಂಡ್ ಸೊ ಇದಾಗಿರ್ಬೋದು, ಅಂದರೆ ಒಳ್ಳೆ ಕಲೆಕ್ಷನ್ ಅನ್ನೋದು ಇದೆ. ಬಟ್ ಏನಪ್ಪ ಅಂತಂದರೆ ಸ್ಟೋರಿ ಲೈನ್ ಚೆನ್ನಾಗಿದ್ರೆ ಸೊ ನಮ್ಮ ಜನ ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತ ನಾವು ಸೋ ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ನಾವು ನೋಡ್ಬೋದಲ್ವ, ಸ್ಟಾರ್ ಕಾಸ್ಟ್ ಇಲ್ಲ, ಪ್ರಮೋಷನ್ ಇಲ್ವೇ ಇಲ್ಲ. ಆ್ಯಂಡ್ ಸಾಂಗು ಅಷ್ಟೇ, ಜಸ್ಟ್ ಒಂದು ಸಾಂಗ್ ತುಂಬ ಚೆನ್ನಾಗಿದೆ. ಈಗಿರಬೇಕಾದ್ರೂ ಕೂಡ ಸೊ ಇಷ್ಟು ಮೂವಿಯನ್ನು ಇಷ್ಟು ಹಿಟ್ ಮಾಡಿರೋದು ತುಂಬ ಖುಷಿಯಾಗಿರ್ತಕ್ಕಂಥ ಸುದ್ದಿ. ಆ್ಯಕ್ಚುಲಿ ಈ ಮೂವಿ ಬಗ್ಗೆ ಮತ್ತೆ ಮಾತಾಡೋದಾದರೆ, ಸೊ ಒಂದು ರಿಯಲ್ ಇನ್ಸಿಡೆಂಟನ್ನು ಬೇಸ್ಡ್ ಆಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸ್ಟೋರಿ ಇದು. ಸೊ ಅದೇನೋ ಅಂತಂದರೆ, ಆತ್ಮ ಬಂದು ತನ್ನ ಮಗಳ ಮದುವೆಯನ್ನು ಮಾಡಿಸಿರ್ತಕ್ಕಂಥ ಇನ್ಸಿಡೆಂಟ್ ಅಂತ. ಸೊ ಆ ಇನ್ಸಿಡೆಂಟನ್ನು ಬೇಸ್ಡಾಗಿ ಇಟ್ಕೊಂಡೇ ಸೊ ಈ ಮೂವಿಯನ್ನು ಶೂಟ್ ಮಾಡಿದ್ರು. ಆ್ಯಂಡ್ ಮೂವಿ ನಾವು ನೋಡ್ತಾ ಇರಬೇಕಾದ್ರೆ ಕಾಮನ್ ಆಗಿ ಅವ್ರು ಯಾರು ಕೂಡ ಆ್ಯಕ್ಟರ್ಸ್ ಅಂತಲೇ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು. ಅಂದರೆ ಸೊ ನಾವು ಡೇ ಟು ಡೇ ಲೈಫಲ್ಲಿ ನಮ್ಮ ಸರೌಂಡಿಂಗ್ ಆಗತಕ್ಕಂಥ ಇನ್ಸಿಡೆಂಟ್ಸ್ ನಾವು ನೋಡ್ತಾ ಇದ್ರೆ ಸೇಮ್ ಅದೇ ಫೀಲ್ ಅನ್ನೋದು ಸಿಗ್ತಾ ಇದೆ ನಾವು ಮೂವಿ ನೋಡ್ತಾ ಇರಬೇಕಾದ್ರೆ. ಆ್ಯಂಡ್ ಆ್ಯಕ್ಚುಲಿ ಈ ಸ್ಟೋರಿ ಲೈನು ಅದೇನೋ ಅಂತಾರಲ್ಲ, ಇರೋ ಬಿಟ್ಕೊಂಡ್ರು ನಂಗೆ ಆಗ್ತದೆ. ಸೊ ನಮ್ಮ ಈ ಒಂದು ಫಿಲಮ್ನ ಮೇನ್ ರೋಲ್ ಕತೆ. ಆ್ಯಂಡ್ ಸ್ವಾಮೀಜಿಯಾಗಿ ನಮ್ಮ ರಾಜ್ ಬಿ ಶೆಟ್ಟಿಯವರ ಪರ್ಫಾರ್ಮೆನ್ಸ್ ಅಂತೂ ಕೈ ಮುಗಿಬೇಕು. ಅವರ ಒಂದು ವಾಯ್ಸ್ಗೆ, ಅವ್ರು ಮಾಡಿರೋ ಆ್ಯಕ್ಟಿಂಗ್ಗೆ ಸೊ ಥಿಯೇಟರಲ್ಲಿ ಸೊ ಬಿದ್ದು 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 ನಗಲೇಬೇಕಾಗ್ತದೆ.
ಆ್ಯಂಡ್ ಸೊ ನಮ್ಮ ರವಿ ಅಣ್ಣ ಕ್ಯಾರೆಕ್ಟರ್ಸು ಅಲ್ಟಿಮೇಟ್. ಸೊ ಎಷ್ಟು ಐಪನ್ನು ಕ್ರಿಯೇಟ್ ಮಾಡಿರ್ತಾರೆ ರವಿ ಅಣ್ಣ ಅಂತಂದರೆ, ಆ ಊರಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆದರೂ ಒಳ್ಳೇದಾಗಲಿ ಕೆಟ್ಟದಾಗಲಿ ಅದೆಲ್ಲದಕ್ಕೂ ಕೂಡ ಸೊ ರವಿ ಅಣ್ಣ ಬೇಕು. ಸೊ ಮೇಯ್ನಾಗಿ ನನಗೆ ತುಂಬ ಇಂಪ್ರೆಸಿವ್ ಆಗಿದೆನಪ್ಪ ಅಂತಂದರೆ ಸೊ ರವಿ ಅಣ್ಣನ ಲವ್ ಸ್ಟೋರಿ. ಆದರೂ ಇನ್ನೊಂದು 2 ಸಾಂಗ್ ಇಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ. ಪಾಪ ಅಷ್ಟು ವರ್ಷ ಹುಡುಕಿ ಫೈನಲಿ ನಮ್ಮ ರವಿ ಅಣ್ಣನಿಗೂ ಕೂಡ ಸೊ ಮದುವೆ ಆಗೋಯ್ತು. ಅದೇ ಸೊ ಈ ಮೂವಿ ಖುಷಿಯಾಗಿರ್ತಕ್ಕಂಥ ನನಗೆ ವಿಷಯ. ಸೊ ನೋಡೋಣ ಮತ್ತೆ ಈ ಮೂವಿ ಯಾವೆಲ್ಲ ರೆಕಾರ್ಡ್ಸ್ ಮಾಡುತ್ತೆ ಅಂತ. ಆ್ಯಂಡ್ ಈ ಮೂವಿ ಇನ್ನೂ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಡಬ್ ಆಗಲಿ ಆ್ಯಂಡ್ ಅಲ್ಲೂ ಕೂಡ ಒಳ್ಳೆ ಯಶಸ್ಸನ್ನು ಸಾಧಿಸಲಿ. ಸೊ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಸೊ ಆಶಿಸುತ್ತಾ, ಸೊ ಆ್ಯಂಡ್ ಈ ಮೂವಿ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಿರೋದಕ್ಕೆ ಆ್ಯಂಡ್ ನೀವು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಸೊ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.